ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 19ನೇ ಕಂತು ನಿಜವಾಗ್ಲೂ ಜಮಾ ಆಗಲಿಕ್ಕೆ ಶುರುವಾಗಿದೆಯಾ ಇಲ್ವಾ, ಖಂಡಿತವಾಗ್ಲೂ ಪ್ರೂಫ್ ಸಮೇತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಅದರಲ್ಲೂ ಕೂಡ ನಿನ್ನೆ ಲೈವ್ ಮಾಡಿದ ನಂತರ ಸಾಕಷ್ಟು ಜನ ಏನಾಯಿತು ಸರ್, ಜಮಾ ಆಯಿತಾ ಇಲ್ವಾ ಅಂಥೇಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗೆ ಹೊಸದಾಗಿ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಯಾವಾಗಲೂ ಏನಾಗ್ತಾ ಇತ್ತು ಅಂದರೆ, ಫಸ್ಟ್ ಮೊದಲ ಹಂತದಲ್ಲೇ ಒಂದು 15ರಿಂದ 20 ಲಕ್ಷ ಜನರಿಗೆ ಹಣ ಜಮಾ ಆಗಿಬಿಡ್ತಾ ಇತ್ತು. ನೂರಾರು ಕಮೆಂಟ್ಗಳು ಬರ್ತಾಯಿದ್ದು, ನೂರಾರು ಪ್ರೂಫ್ಗಳು ಬರ್ತಾಯಿದ್ದು. ನಿಮಗೂ ಒಂದು ಕ್ಲಾರಿಟಿ ಸಿಗ್ತಾಯಿತ್ತು, ಹೌದಪ್ಪ ಈಗ ಬಿಡುಗಡೆ ಆಗಿದೆ. ಯಾಕೆಂದರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಪ್ರೂಫು ಕೂಡ ನಾವು ಹಾಕಿ ವಿಡಿಯೋ ಮಾಡ್ತಾಯಿದ್ದೀವಿ ಅಂತ. ಬಟ್ ಆದರೆ ಈ ಒಂದು 19ನೇ ಕಂತಿನಲ್ಲಿ ಅದೇ ರೀತಿ ಕಂಟಿನ್ಯೂ ಆಗಿದೆಯಾ ಇಲ್ಲ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂದರೆ ನಿನ್ನೆ ರಾತ್ರಿ 9 ಗಂಟೆಗೆ ನಮ್ಮ ರೆಗ್ಯುಲರ್ ವೀಕ್ಷಕರೇ ಜಮಾ ಆಗಿದೆ ಸರ್, ನಮಗೆ ರಾತ್ರಿ 9 ಗಂಟೆಗೆ ಜಮಾ ಆಗಿದೆ ಅಂಥೇಳಿ ಸ್ಕ್ರೀನ್ಶಾಟನ್ನು ಕೂಡ ಕಳಿಸಿದ್ದಾರೆ. ಮೊದಲನೇದಾಗಿ ನಮ್ಮ ರೆಗ್ಯುಲರ್ ವೀಕ್ಷಕರು ಕಳಿಸಿದ್ದಾರೆ. ಅವರು 18, 17ನೇ ಕಂತಿನ ಹಣವನ್ನು ಕಳಿಸಿದ್ದು ಕೂಡ ನಾನು ಪ್ರೂಫನ್ನು ವೆರಿಫಿಕೇಷನ್ ಮಾಡಿದ್ದೇನೆ. ಹಾಗಾಗಿ 19ನೇ ಕಂತೆ ಅವರಿಗೆ ಜಮಾ ಆಗಿದೆ. ಯಾವ ಜಿಲ್ಲೆ ಅಂತ ನೋಡೋದಕ್ಕೆ ಹೋದರೆ ದಾವಣಗೆರೆ ಜಿಲ್ಲೆಯವರು ನಿನ್ನೆ ರಾತ್ರಿ 19ನೇ ಕಂತು ಜಮಾ ಆಗಿದೆ ಅವರಿಗೆ. ಪ್ರೂಫ್ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಬಟ್ ಆದರೆ ಅದು ಅವ್ರ ಅಮ್ಮನಿಗೆ ಜಮಾ ಆಗಿರೋದು, ಅವರಿಗೆ ಇದರಲ್ಲಿ ಗೃಹಲಕ್ಷ್ಮಿ ಅಂತ ಮೆನ್ಷನ್ ಆಗಿರಲ್ಲ ಅಂತಲೇ ಅವರು ಹೇಳಿದ್ದಾರೆ, ಓಕೆನಾ. ಹಾಗಾಗಿ 2,000 ಜಮಾ ಆಗಿರೋದು ಗೃಹಲಕ್ಷ್ಮಿ ಹಣ ಬಿಟ್ಟರೆ ಅವ್ರಿಗೆ ಯಾವುದೂ ಬರಲ್ಲ. 2,000 ಜಮಾ ಆಗಿದೆ ಅಂಥೇಳಿ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬೋದು, ಓಕೆನಾ. ಹಾಗಾಗಿ ಏನಾಗಿದೆ, ಹಾಗಾದರೆ 19ನೇ ಕಂತು ಎಷ್ಟು ಜನಕ್ಕೆ ಬಂದಿದೆ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ. ಆದರೆ ಕೇವಲ 2ರಿಂದ 3% ಜನರಿಗೆ ಮಾತ್ರ ಹಣ ಬಿಡುಗಡೆ ಆಗಿದೆ. ಮೋಸ್ಟ್ಲಿ ಇನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಟೆಸ್ಟ್ ಮಾಡಲಿಕ್ಕೆ ಅಂಥೇಳಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದು 30%, 20% ಖಂಡಿತವಾಗ್ಲೂ ಜಮಾ ಆಗಿಲ್ಲ. ಯಾಕೆಂದರೆ ಮೊದಲ ದಿನದಂದಲೇ 10ರಿಂದ 15 ಲಕ್ಷ ಜನರಿಗೆ ಹಣ ಜಮಾ ಆಗ್ತಾಯಿತ್ತು. ಆ ರೀತಿ ಖಂಡಿತವಾಗ್ಲೂ ಜಮಾ ಆಗಿಲ್ಲ. ಒಂದಿಷ್ಟು ಜನರಿಗೆ ಜಮಾ ಆಗಿದ್ದಂತೂ ಪಕ್ಕ, ಯಾವುದೇ ಡೌಟ್ ಇಲ್ಲ. ಬಟ್ ಆದರೆ ಅದು ಮುಂದಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋಗಬೇಕು. ಅದು ಇವತ್ತು ನಾಳೆ ಹಾಗೆ 10 ಲಕ್ಷ, 15 ಲಕ್ಷ, 20 ಲಕ್ಷ ಈ ರೀತಿ ದಿನಕ್ಕೆ ಜಮಾ ಆಗ್ತಾ ಹೋಗುತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ. ಕಮ್ಯುನಿಟಿ ಪೋಸ್ಟ್ ಆಗ್ತಾಗಲೂ ಸಹ 13% ಅಂತ ವೋಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ 13% ಇಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ 3ರಿಂದ 4% ಅಥವಾ 2ರಿಂದ 3% ಜನರಿಗೆ 5% ಒಳಗಡೆನೆ ಹಣ ಜಮಾ ಆಗಿದೆ. 5% ಅಂದರೂ ನಿಮಗೆ 12-61-5-6 ಲಕ್ಷ ಜನರಿಗೆ ಹಣ ಜಮಾ ಮಾಡಿರ್ಬೋದು ಅಂತ ಅನಿಸುತ್ತೆ. ನಿಮಗೆ ಏನಾದರೂ ಹಣ ಜಮಾ ಆಗಿದೆಯೋ ಇಲ್ವೋ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಿಮಗೆ ನಮ್ಮ ಕಡೆಯಿಂದ ಹಣ ಜಮಾ ಆಗಿದೆಯೋ ಇಲ್ಲೋ ಅನ್ನೋದನ್ನು ವಿತ್ ಪ್ರೂಫ್ ಸಮೇತ ನಿಮಗೆ ನಿಖರವಾದ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.